ವಿಸಿಟಿಂಗ್ ಸೆಲ್ಯುಲಾರ್ ನರಿಶ್ಮೆಂಟ್ ಥೆರಪಿ ಪ್ರಾಜೆಕ್ಟ್ ಮಳಿಗೆ ಉದ್ಘಾಟನೆ ಸಿಎಂಆರ್ ಶ್ರೀನಾಥ್ ಉದ್ಘಾಟಿಸಿದರು. ತಮ್ಮಲ್ಲಿ ಸೋಪು, ಶಾಂಪೂ ಮತ್ತು ತೋಟಕ್ಕೆ ಉಪಯೋಗಿಸುವ ಔಷಧಿಗಳು ಮತ್ತು ಮುಂತಾದವುಗಳು ಸಿಗುತ್ತವೆ. ಮನೆಗೆ ಬಳಕೆ ಮಾಡೋದು ಎಲ್ಲ ಐತೆ. ಮತ್ತು ಅಗ್ರಿಕಲ್ಚರ್ ತೋಟಗಳಿಗೆ ನಮ್ಮ ಸಿಪ್ಪೆ ಗೊಬ್ಬರ ಕಡಿಮೆ ಬಳಕೆ ಆದರೂ ಕೂಡ ಅದಕ್ಕೋಸ್ಕರ ಗೊಬ್ಬರ ಇದೆ. ಬೋರಿಂಗ್ ಕ್ವಾಲಿಟಿ ಒಳ್ಳೆಯದು. ವಾತಾವರಣದ ಒತ್ತಡದಿಂದ ರೋಗಗಳನ್ನು ಪ್ರಿವೆಂಟ್ ಮಾಡಲಿಕ್ಕೆ ಕೂಡ ರೋಗ ಬರೋವರೆಗೂ ಬಳಕೆ ಮಾಡೋದ್ರಿಂದ ರೋಗ ತಡೆಯುವಂಥ ಕೆಲಸ ರೆಸಿಸ್ಟೆನ್ಸ್ ಪವರ್ ಹೌದು, ಅದರದ್ದು ಪವರ್ ಜಾಸ್ತಿ ಆಗುತ್ತೆ, ಅದು ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ. ಸೊ ಆಲ್ಮೋಸ್ಟ್ ಎಲ್ಲ ಕಡೆ ಕೊಡ್ತಾ ಇದ್ದಾರೆ. ಎಲ್ಲ ಟೋಟಲ್ 100% ನ್ಯಾಚುರಲ್. ಎಲ್ಲ ಏನಂತ ಹೇಳಿದ್ರೆ ಎಲ್ಲ ಕೆಮಿಕಲ್ ಫ್ರೀ ಇರುತ್ತೆ. ಅಂದ್ರೆ ಎಲ್ಲ ಕ್ವಾಲಿಟಿ ಪ್ರಾಡಕ್ಟ್. ಇದು ಏನಂತ ಹೇಳಿದ್ರೆ ಇದು ಡೈರೆಕ್ಟ್ ಸೆಲ್ಲಿಂಗ್ ಅಂತ ಹೇಳಿದ್ರೆ ಕಂಪನಿಯ ಡೈರೆಕ್ಟ್ ಔಟ್ಲೆಟ್ ಇದು. ಸೊ ಬೇರೆ ಮಾರ್ಕೆಟ್ ಅಲ್ಲಿ ನಾವೇನು ಖರೀದಿ ಮಾಡ್ತೀವಿ ಅಲ್ಲಿ ಏನಾಗಿದ್ರೆ ಮಧ್ಯದಲ್ಲಿ ಏನ್ ಕಲಬೆರಕೆ ಮಾಡ್ತಾರೆ, ಏನ್ ಮಿಕ್ಸಿಂಗ್ ಮಾಡ್ತಾರೆ ಅನ್ನೋದು ಗೊತ್ತಾಗಲ್ಲ. ನೇರ ಮಾರುಕಟ್ಟೆ ಇದು. ಓಕೆನಾ? ಇದರಿಂದ ಏನಂದ್ರೆ ಇದರಲ್ಲಿ ಯಾವುದೇ ತರದ ಮಿಕ್ಸಿಂಗ್ ಇರಲ್ಲ, ಕ್ವಾಲಿಟಿ ಇರುತ್ತೆ. ರಾಸಾಯನಿಕ ಯಾವುದೇ ತರದ ಬಳಕೆ ಇರಲ್ಲ. ಅದು ಆರೋಗ್ಯದ ಸಂಬಂಧಪಟ್ಟದಾಗಿರಲಿ, ಇದು ಸ್ಕಿನ್ ಕೇರ್ ಇದೆ, ಮತ್ತೆ ಅಗ್ರಿಕಲ್ಚರ್ ಇದೆ, ಎಲ್ಲ ಇದೆ. ಇದು ಚಿಕ್ಕ ಮಕ್ಕಳಿಗೆ ಒಂದು ಹಾರ್ಲಿಕ್ಸ್ ಬೂಸ್ಟ್ ಎಲ್ಲ ಕೊಡ್ತೀವಲ್ಲ, ಅದ್ರ ಬಗ್ಗೆ ಇದು ಕೊಡೋದ್ರಿಂದ ಬ್ರಿಲಿಯಂಟ್ ಆಗ್ತದೆ. ಅಂದ್ರೆ ಇದು ಇದೆಲ್ಲ ನಾಗಾಲೋಟದಲ್ಲಿ ಅವರಿಂದ ನಮ್ಗೆ ಅರಿವಿಲ್ಲದೆ ನಾವು ಅನಾರೋಗ್ಯ ರೋಗ ಪೀಡಿತರಾಗುತ್ತಾರೆ. ಇದಕ್ಕೆ ಕಾರಣ ಕ್ರಮಬದ್ಧವಾದಂಥ ಒಂದು ಆರೋಗ್ಯಕ್ಕೆ ಪೂರಕವಾದಂಥ ಒಂದು ಉತ್ಪನ್ನಗಳು ತಯಾರಾಗ್ತಾ ಇದೆ. ಅದರಿಂದ ಅಡ್ಡಪರಿಣಾಮ ಜಾಸ್ತಿ ಆಗ್ತದೆ. ರಾಸಾಯನಿಕ ವಸ್ತುಗಳು ಕಲಬೆರಕೆಯಾಗಿ ಇವೆಲ್ಲವೂ ನಾವೆಲ್ಲ ನೋಡ್ತಾ ಇದ್ದೀವಿ. ಇದಕ್ಕೆ ಪರ್ಯಾಯವಾಗಿ ಒಂದು ಸಾವಯವ ಕೃಷಿಯಿಂದ ತಯಾರತಕ್ಕಂಥ ಒಂದು ಉತ್ಪನ್ನ, ಕಚ್ಚಾ ಉತ್ಪನ್ನಗಳನ್ನು ಬಳಸಿ ಜೊತೆಗೆ ರಾಸಾಯನಿಕ ಅಲ್ಲದಂಥ ವಸ್ತುಗಳನ್ನು ಬಳಕೆ ಮಾಡಿ ನಾನೀಗ ಮಳಿಗೆಯಲ್ಲಿ ನೋಡಿದೆ ಸೋಪು ಮತ್ತು ಪೇಸ್ಟ್ ಅಂಥದ್ದು ಮತ್ತು ಮಕ್ಕಳಿಗೆ ಉಪಯುಕ್ತವಾದಂಥ ನ್ಯೂಟ್ರಿಯೆಂಟ್ಸು ಮುಂದುವರೆದು ಕೃಷಿ ಬಳಕೆ ಆಗ್ತಕ್ಕಂಥ ರೋಗ ನಿರೋಧಕ ಶಕ್ತಿ ಇರತಕ್ಕಂಥ ಎಲ್ಲ ಉತ್ಪನ್ನಗಳನ್ನು ನಾನು ಅಲ್ಲಿ ನೋಡಿದೆ. ಭಾಳ ಸಂತೋಷ ಆಯಿತು. ಇವತ್ತು ಈ ಕಾಲಘಟ್ಟದಲ್ಲಿ ತುಂಬ ಅವಶ್ಯಕತೆ ಇರ್ತಕ್ಕಂಥ ಈ ಉತ್ಪನ್ನಗಳನ್ನು ಏನು ನಮ್ಮ ಸೋದರ ಮಿತ್ರ ಅಶ್ವಥ್ ಅವರು ಹೇಳಿದಾಗೆ ನಾವು ಬೆಂಗಳೂರು ನಗರದಿಂದ ತಂದು ಇಲ್ಲಿ ಕೋಲಾರದಲ್ಲಿ ನಾವು ಸಪ್ಲೈ ಮಾಡಬೇಕಾಯ್ತು, ಭಾಳ ಕಷ್ಟ ಆಗ್ತಾಯಿತ್ತು. ಆ ಕಾರಣದಿಂದ ಇವತ್ತು ಜಿಲ್ಲಾ ಕೇಂದ್ರದಲ್ಲಿ ಅದು ಮಳಿಗೆ ಸ್ಥಾಪನೆ ಮಾಡಿ ಅದರ ಮೂಲಕ ಜಿಲ್ಲೆಯಾದ್ಯಂತ ಸರಬರಾಜು ಮಾಡಲಿಕ್ಕೆ ಅತ್ಯುತ್ತಮವಾದ ಅವಕಾಶ ಇದೆ ಅಂತೇಳಿ ಏನು ಇವತ್ತಿನ ಸಂದರ್ಭದಲ್ಲಿ ಮಳಿಗೆಗೆ ಚಾಲನೆ ಕೊಟ್ಟು ಮಳಿಗೆಯಲ್ಲಿ ಪ್ರಾರಂಭೋತ್ಸವದಿಂದ ಇಲ್ಲಿಂದ ಹಳ್ಳಿ ಕೋಲಾರ ಜನತೆಗೆ ಇವತ್ತು ಇಂಥ ಒಂದು ಉತ್ಪನ್ನ ನೀಡ್ತಕ್ಕಂಥ ಸಂಸ್ಥೆಯ ನಮ್ಮ ಎಲ್ಲ ಪದಾಧಿಕಾರಿಗಳು, ಉದ್ಯೋಗಿಗಳಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳು, ಅಭಿನಂದನೆ ತಿಳಿಸ್ತೀವಿ. ಮುಂದುವರೆದು ಇದರ ಉತ್ಪನ್ನಗಳು ಹೆಚ್ಚೆಚ್ಚಿಗೆ ಜನಕ್ಕೆ ಮುಟ್ಟಬೇಕು, ಹೆಚ್ಚೆಚ್ಚಿಗೆ ಆರೋಗ್ಯವಂತ ಒಂದು ಸಮಾಜ ನಿರ್ಮಾಣ ಮಾಡಲಿಕ್ಕೆ ಉತ್ಪನ್ನಗಳು ಸಹಕಾರಿಯಾಗಲಿ. ಜೊತೆಗೆ ಎಲ್ಲ ತಾಲೂಕು ಮಟ್ಟದಲ್ಲಿ ಮಳಿಗೆ ಒಪ್ಪಂದವನ್ನು ತೆರೆದು ನಿಮ್ಮ ಒಂದು ಉತ್ಪನ್ನಗಳನ್ನು ಜನತೆಗೆ ಮುಟ್ಟಿಸಿ ಆರೋಗ್ಯವಂತ ಸಮಾಜ, ಆರೋಗ್ಯವಂತ ಒಂದು ವಾತಾವರಣ ನಿರ್ಮಾಣ ಆಗಿ ನಾವೆಲ್ಲ ಕೂಡ ನೆಮ್ಮದಿ ಮತ್ತು ಪ್ರೀತಿಯಿಂದ ಬದುಕುವಂಥ ಒಂದು ವ್ಯವಸ್ಥೆಗೆ ವಿಸ್ಟೇಜ್ ಕಂಪನಿ ಸಹಕಾರಿಯಾಗಲಿ ಅಂತ ನಾನು ಆಶಿಸ್ತೇನೆ. ಈ ಸಂಸ್ಥೆ ಇನ್ನಷ್ಟು ಬೆಳೆದು ಜನತೆಗೆ ಹತ್ತಿರ ಆಗಲಿ ಅಂತ ಹೇಳಿ ನಾನು ಆಶಿಸ್ತೀನಿ. ಎಲ್ಲರಿಗೂ ಶುಭವಾಗಿ ನಮಸ್ಕಾರ. ಯಾವುದೇ ಅಡ್ಡ ಪರಿಮಾಣ ಇಲ್ಲದೆ
ರಾಸಾಯನಿಕ ಮುಕ್ತ ಬಹುಪಯೋಗಿ ಮತ್ತು ಮನೆಯಿಂದ ಕೃಷಿವರೆಗೂ ಕೂಡ ಬೇಕಾಗಿರ್ತಕ್ಕಂಥ ಎಲ್ಲ ಉತ್ಪನ್ನಗಳನ್ನು, ದೇಶಿ ಉತ್ಪನ್ನಗಳನ್ನು ಭಾರತದಲ್ಲೇ ತಯಾರಾದಂಥ ಉತ್ಪನ್ನಗಳನ್ನು ಜನಕ್ಕೆ ತಲುಪಬೇಕು. ಹಾಗೆ ಇವತ್ತು ದಿವಸ ಜನತೆ ಆರೋಗ್ಯಕ್ಕೆ ಹೆಚ್ಚು ಒತ್ತು ಕೊಡೋ ಸಂದರ್ಭದಲ್ಲಿ ಆರೋಗ್ಯಕ್ಕೆ ಪೂರಕವಾದಂಥ ಯಾವುದೇ ಅಡ್ಡ ಪರಿಮಾಣವಿಲ್ಲದಂಥ ಒಂದು ಉತ್ಪನ್ನಗಳನ್ನು ತಯಾರು ಮಾಡಿ ಇಡೀ ರಾಜ್ಯಾದ್ಯಂತ ಮತ್ತು ದೇಶಾದ್ಯಂತ ಸರಬರಾಜು ಮಾಡುವ ಮೂಲಕ ಜನತೆಗೆ ತಲುಪುವ ನಿಟ್ಟಿನಲ್ಲಿ ಒಂದು ದಿವಸ ಕೋಲಾರದ ವಿಭಾಗೀಯ ಕಚೇರಿ ಇಲ್ಲಿ ಒಂದು ಮಳಿಗೆ ಕೂಡ ಪ್ರಾರಂಭೋತ್ಸವ ಆಗ್ತಕ್ಕಂಥ ಸಂದರ್ಭದಲ್ಲಿ ಇದರ ಒಂದು ಮುಖ್ಯಸ್ಥರು ಮತ್ತು ಈ ಭಾಗದ ಜವಾಬ್ದಾರಿ ಹೊತ್ತಂಥ ಗೌರವದ ಸೈಯದ್ ಅವರು, ಹಾಗೆ ಈ ಒಂದು ಸ್ಕೌಟ್ ಸಂಸ್ಥೆಯ ಈ ಭಾಗದ ಮುಖ್ಯಸ್ಥರಾದ ಬಾಬಣ್ಣವರು, ಹಾಗೆ ರೈತ ಕುಟುಂಬದಿಂದ ಬಂದು ರೈತ ಸ್ನೇಹಿಯಾಗಿ ರೈತರಿಗೆ ಬಳಕೆ ಆಗುವ ಉತ್ಪನ್ನಗಳನ್ನು ತಲುಪಿಸುವ ನಿಟ್ಟಿನಲ್ಲಿ ಜವಾಬ್ದಾರಿ ಹೊತ್ತಂಥ ಸಂಸ್ಥೆಯಲ್ಲಿ ಕೆಲಸ ನಿರ್ವಹಿಸ್ತಕ್ಕಂಥ ನನ್ನ ಸೋದರ ಮಿತ್ರ ಅಂತ ಶ್ರೀನಾಥಣ್ಣವರು, ಹಾಗೆ ಮತ್ತೊಬ್ಬ ಸೋದರ ಮಿತ್ರ ಅಂತ ಸಂತೋಷಣ್ಣವರು, ಇಲ್ಲಿ ಇರ್ತಕ್ಕಂಥ ಎಲ್ಲ ನನ್ನ ಪ್ರೀತಿಯ ಅಣ್ಣ ತಮ್ಮಂದಿರು, ಅಕ್ಕಂಗಿರು ಮತ್ತು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ನನ್ನ ಉದ್ಯೋಗಿಗಳಿಗೆ ಸಂದರ್ಭದಲ್ಲಿ ಶುಭ ಕೋರ್ತಾ, ಇವತ್ತಿನ ದಿನಗಳಲ್ಲಿ ನಾವು ನೋಡಿದಾಗೆ ಕೊಳ್ಳುಬಾಕ ಸಂಸ್ಕೃತಿ ಅಂದರೆ ಸಾಧ್ಯವಾದದ್ದು ಕೊಂಡ್ಕೋಬೇಕು, ಅದನ್ನು ಬಳಕೆ ಮಾಡ್ಕೋಬೇಕು, ಅದರ ಅಡ್ಡ ಪರಿಣಾಮಗಳು ಅಥವಾ ಅದರ ಸಾಧಕ ಬಾಧಕಗಳು